ಈ ದಿನವನ್ನು ಯಾವತ್ತೂ ಕನಸು ಕಂಡಿರಲಿಲ್ಲ. ಖಂಡಿತ ಜೀವನದಲ್ಲಿ ಮುಂದೆ ನೋಡ್ತೀವೋ ಈ ಒಂದು ಸಂತೋಷ ದಿನವನ್ನ ಖಂಡಿತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ನಾವು ಯಾರೋ ಶಿಕ್ಷಕರಾಗಿ ನಾವು ಎಷ್ಟು ಸಂತೋಷ ಪಡಬೇಕಾಗಿದೆ ಅಂದ್ರೆ ನಾವು ಯಾವತ್ತೂ ಜೀವನದಲ್ಲಿ ಈ ಥರ ಅಂದ್ಕೊಂಡಿಲ್ಲ. ಹಿಂದೆ ಆಗಿರ್ಬೋದು ಅಥವಾ ಮುಂದೆ ಆಗಿರ್ಬೋದು ಈ ಒಂದು ಸಮಯವನ್ನ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಈ ಒಂದು ಋಣವನ್ನ ನಾವು ನಿಮ್ಗೆ ಯಾವ ರೀತಿ ತೀರಿಸಬೇಕು ಅಂತ ಆಗ್ತಾ ಇಲ್ಲ. ನಿಜವಾದ ಅಲ್ಲ, ಯಾಕೆ ಅಂತಂದ್ರೆ ಇದೆಲ್ಲರಿಗೂ ಸಿಕ್ಕಂತ ಅವಕಾಶ ನಮಗೆ ಸಿಕ್ಕಿದೆ. ಇದನ್ನ ನಾವು ನಿಮ್ಗೆ ಯಾವ ರೀತಿ ಮತ್ತೆ ರಿಟರ್ನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಮಕ್ಕಳೇ, ನಿಮಗೆ ದೇವರು ಯಾವ ರೀತಿ ಒಳಿತು ಮಾಡ್ತಾರೆ ಗೊತ್ತಿಲ್ಲ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂಸಾರಕ್ಕೆ, ಹಾಗೆ ನಿಮ್ಮ ಹೆತ್ತಂತ ತಂದೆ ತಾಯಿಗಳಿಗೆ ನಾವೆಲ್ಲ ಶಿಕ್ಷಕರಿಗೆ ಕೇಳೋದಂತ ಹೇಳಿ, ಎಲ್ರಿಗೂ ನೀವು ನಂಬಿರುವ ದೇವರು, ಆ ದೇವರಿಗೆ ಒಳ್ಳೇದು ಮಾಡಿ. ನೀವು ಯಾವ ದೇವರು ನಂಬಿದ್ದೀರಾ ಆ ದೇವರಿಗೆ ಒಳ್ಳೇದು ಮಾಡಿ. ನಿಮ್ಮ ಸಂಸಾರ ಸದಾಕಾಲ ಸುಖಮಯವಾಗಿರಲಿ ಅಂತ ನಾವು ಹೇಳಿ ನಮ್ಮನ್ನು ಕರೆಸಿ ಇಷ್ಟೊಂದು ನಮಗೆ ಮಾಡೋದಕ್ಕೆ ನಾವು ಯಾವತ್ತೂ ಚಿರಗಳು. ನಿಮಗೆ ನಾವು ಮುಂದೆ ಕೊಟ್ಟಂತ ಒಂದು ದಿನಾಂಕಕ್ಕೆ ಖಂಡಿತ ತಾವೆಲ್ಲರೂ ತಪ್ಪದಲ್ಲೇ ಬರಬೇಕು ಅಂತ ನಾನು ಈ ಒಂದು ಕೆಲಸ ಆಹ್ವಾನ ಬಯಸ್ತೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ಅವ್ರಿಗೆ ನನ್ನ ಮದುವೆ ಮಾಡಿಸ್ತಾರೆ. ಈ ಪೂರ್ಣದ ಕೆಲಸಕ್ಕೆ ನಮ್ಮ ತಂದೆ ತಾಯಿ ಇವತ್ತು ಧನ್ಯವಾದ ಹೇಳ್ತಿದ್ದಾರೆ. ಯಾಕೆಂದ್ರೆ ಈ ಸನ್ಮಾನ ಎಲ್ಲರಿಗೂ ಸಲ್ತಕ್ಕಂಥ ಅದಕ್ಕೆ ನಮ್ಮ ತಂದೆ ತಾಯಿಯನ್ನು ನೆನೆಸುತ್ತಾ, ಮೊದಲನೇದಾಗಿ ನಮ್ಮ ಗೋಪಾಲ್ ಗೌಡರಿಗೆ ನಮಸ್ಕರಿಸುತ್ತಾ, ಎಷ್ಟು ನಿಮಗೆ ನಮಸ್ಕರಿಸಬೇಕು. ಏನಪ್ಪ, ನಮಗೆ ಕರ್ಕೊಂಡ್ಬಂದಿರಲ್ಲ ನೀವು. ಆ ಯೋಗ ನಮಗೆ ನಮಗೆ ಯೋಗ ಬರ್ತಕ್ಕಂಥ ನೀವು ಬೆಂಬಲ ನಮಗೆ ಯೋಗ ಸಿಗ್ಬೇಕಾದ್ರೆ ಹೌದಾ? ಹಾಗಾಗಿ ನಿಮ್ಮಂತ ಸೊಪ್ಪಿನ ಹುಡುಗರನ್ನ ನಮ್ಮ ಮಕ್ಕಳನ್ನು ಕಾಣ್ತಾರೆ ಕಾಣೋದಿಲ್ಲ, ಅದಂತ ಕಲಿತು ಗೊತ್ತಲ್ಲ. ಗೌರವ ಕೊಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆಲ್ಲ ಅಚ್ಚರಿ ನೀವು ಹೇಳ್ತಿದ್ರ ನಿಮ್ಮ ಹೃದಯನ ನಾವೊಂದು ಚೆನ್ನಾಗಿ ಮಾಡುತ್ತೀವಿ. ಪ್ರತಿ ವರ್ಷಗಳ ಎಲ್ಲರ ಮಾಡಿ ಹೋಗೋಣ ಭೇಟಿ ಮಾಡುವಂತ ಸಮಯ ಇರುತ್ತೆ. ನಾವು ಹೇಳ್ತೀವಿ ಏನೇ ದೇವರು ಕಷ್ಟಪಡಬೇಕು ನಿಮ್ಮನ್ನ ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಆಸನಾಗಿರ್ತಕ್ಕಂಥ ಮಾಂಟಿ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಸಂಸ್ಥಾಪಕರು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಗೋಪಾಲ್ ಅವರು ಹಾಗೂ ಅದೇ ಶಾಲೆಯನ್ನು ವೃತ್ತಿ ಮಾಡುವವರು ಹಾಗೂ ನಮ್ಮೆಲ್ಲ ಶಿಕ್ಷಕರ ಪಂಚಮುಖಿ ವಿದ್ಯಾರ್ಥಿಗಳು ನಿಜವಾಗ್ಲೂ ಸಹ ಇವತ್ತು ನಮಗೆಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸ್ಮರಿಸಿ. ಯಾಕೆಂದ್ರೆ ನಾನು ಹೇಳ್ತಿದ್ದಂದ್ರೆ ಗುರುವಿನ ಕಡೆ ಗುರುಕುಟಕ್ಕೆ ಸಾಧ್ಯ ಆಗಿರ್ತಕ್ಕಂಥ ನಾವು ಈ ಹಂತಕ್ಕೆ ಬರಬೇಕಂದ್ರೆ ನಮ್ಮ ಗುರುಗಳನ್ನು ನಾವು ನೆನೆಸಬೇಕು. ಹಾಗಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಅಂತ ಹೇಳಿದೆ. ಏಕೆಂದ್ರೆ ಗುರು ಹೆಸರು ಇರಬೇಕಂತ ಹಿಂದಿನಲ್ಲಿ ಬಗ್ಗೆ ಸಹ ನಾನು ಎಲ್ಲರೂ ಏನ್ ಮಾಡ್ತಿದ್ರೆ, ನಾವು ಪಾಠ ಮಾಡಿದ ಶಾಲೆ, ನನಗೆ ಅನ್ನ ಕೊಟ್ಟ ಶಾಲೆ, ನನಗೆ ಮಾರ್ಗದರ್ಶನ ಕೊಟ್ಟ ಶಾಲೆ ಅದು ಮಾನವ ಶಾಲೆ, ಹೋಗುವುದರ ಶಾಲೆ. ಇವತ್ತು ನಾನು ಅಲ್ಲಿಲ್ಲ, ಆದರೂ ನಾನು ಎಲ್ಲಿ ಹೋದರೂ ಸಹ ಸಂಸ್ಥೆಯ ಮುಖ್ಯಸ್ಥರನ್ನು ನಾನು ನೆನೆಸುತ್ತೇನೆ. ಏಕೆಂದ್ರೆ ಈ ಮತ್ತೆ ಬರಬೇಕಾದ್ರೆ ನಾನು ಹೇಳ್ತೀನಿ, ನಾನು ಶಿಕ್ಷಕ ಅಲ್ಲ. ನಾವು ಶಿಕ್ಷಕರನ್ನು ನಾವು ಯಾರು ಹೇಳ್ಕೋಬಾರ್ದು. ಒಂದು ಮಾರ್ಗದರ್ಶಕರು ನಾವೆಲ್ಲ ಒಂದು ಕಡೆ ಸೇರೋಣ, ಗುರುವಿನ ಆಶೀರ್ವಾದವನ್ನು ಪಡೆಯಬೇಕಂತಕ್ಕಂಥ ಉದ್ದೇಶದಿಂದ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ನಮ್ಮೆಲ್ಲರಿಗೂ ಸಂಸ್ಥೆಯ ಮುಖ್ಯಸ್ಥರಿಂದ ಹಿಡಿದು ಪಾಠವನ್ನು ಹೇಳಿಕೊಂಡಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರುವುದು ಹಾಗೂ ಪ್ರೌಢಶಾಲಾ ಶಿಕ್ಷಕರಾಗಿರುವುದು ಎಲ್ಲರನ್ನು ಒಟ್ಟುಗೂಡಿಸಿ ಸನ್ಮಾನ ಮಾಡಿದವರ ಇವು ನಾವು ಮರೆಯಲಾಗದಂತಹ ಮಾಹಿತಿಯ ಪ್ರಶ್ನೆ ನಮ್ಮಲ್ಲಿ ಒಟ್ಟಾಗಿದೆ. ಹಾಗಾಗಿ ಆ ಭಗವಂತ ನಿಮಗೆಲ್ಲರಿಗೂ ಸಹ
ಆಯುರ್ವೇದ ಐಶ್ವರ್ಯ ನಿಮ್ಮ ಗರ್ಭದಲ್ಲಿ ಇರತಕ್ಕಂಥ ಸರ್ವ ಒಂದು ಬೇಕಾಗಿದೆ ಆ ಮಕ್ಕಳು ಸಹ ಮುಂದೆ ಯಶೋಧೀತಿಯನ್ನು ಹಾಡಿರ್ತಕ್ಕಂಥ ನಾಲ್ಕುಗಳಿಗೆ ಶಿಕ್ಷಕರುಗಳನ್ನು ಸ್ಮರಿಸುತ್ತಾ ನಿಮ್ಮ ಹೊಸ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ ಅವರಿಗೆ ಉತ್ತಮವಾದಂತಹ ದಾರಿ ಬೇಕಾಗಿದೆ ಅಂತ ಹೇಳುತ್ತಾ ನಿಜವಾಗಿ ಮಕ್ಕಳನ್ನು